ಪ್ರತಿ ಭಾರತೀಯ ನಾರಿಯರ ಹೆಮ್ಮೆಯ ಪ್ರತೀಕ. ಇದನ್ನೇ ಅಲ್ವಾ ಪಾಪಿ ಪಾಕಿಗಳು ಮುಟ್ಟೋಕೆ ಬಂದಿದ್ದು, ಸಿಂಧೂರ ಅಳಿಸಿ ನಮ್ಮ ಮಹಿಳೆಯರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸಿದ್ದು. ಇದೀಗ ಇದೇ ಪಾಕಿಸ್ತಾನ ಭಾರತದ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಅನುಭವಿಸ್ತಿದೆ, ಮುಂದಕ್ಕೂ ಅನುಭವಿಸಲು ಬಾಕಿ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ. ಅಂದ್ಹಾಗೆ ನಡುರಾತ್ರಿ ನಡೆದ ಪಾಕ್ ಮೇಲಿನ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಟ್ಟಿದ್ದೇಕೆ? ಕುಂಕುಮದ ಸುದ್ದಿಗೆ ಬಂದವರು ನಡುರಾತ್ರಿ ನಡುಗಿದ್ದು ಹೇಗೆ ಎಂಬ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡಿದೆ. ಈ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಗಿದೆ. ಸಿಂಧೂರ ಎಂದು ಹೆಸರಿಡಲು ಕಾರಣ ಏನಂತ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನದ ಉಗ್ರರು ಭಾರತದ ಹಿಂದೂ ಮಹಿಳೆಯರ ಕುಂಕುಮ ಅಳಿಸಿ ಹಾಕಿದ್ರು. ಅದು ಕೂಡ ಪತ್ನಿಯರ ಕಣ್ಣೆದುರೇ ಅಟ್ಟಹಾಸ ಮೆರೆದಿದ್ರು. ಇದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಉಗ್ರ ನೆಲೆ ಮೇಲೆ ದಾಳಿ ನಡೆಸಿದೆ. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ಗುರಿ ಏನು ಎಂಬ ಬಗ್ಗೆಯೂ ರಕ್ಷಣಾ ಸಚಿವಾಲಯ ವಿವರಣೆ ನೀಡಿದೆ. ಆಪರೇಷನ್ ಸಿಂಧೂರ್ನ ಗುರಿ ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಟ್ಟುಕೊಳ್ಳೋದು ಮಾತ್ರ ಅಂತ ಹೇಳಿದೆ. ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರದ ಸುದ್ದಿಗೆ ಬಂದ್ರೆ ಏನಾಗುತ್ತೆ ಅಂತ ಭಾರತ ತೋರಿಸಿಕೊಟ್ಟಿದ್ದು ಮಾತ್ರವಲ್ಲ, ಪಾಪಿ ಪಾಕ್ಗೆ ನಮ್ಮ ಹೆಣ್ಮಕ್ಳೇ ಸಾಕು ಎಂಬ ಸಂದೇಶವನ್ನು ಕೂಡ ರವಾನಿಸಿದೆ. ಪಿಒಕೆಯಲ್ಲಿ ಭಾರತೀಯ ಸೇನೆ ನಡೆಸಿದ ದಾಳಿಗೆ ಸಂಬಂಧಿಸಿದಂತೆ ಭಾರತದ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದು ಕೂಡ ನಮ್ಮ ಭಾರತದ ಹೆಮ್ಮೆಯ ಮಹಿಳಾ ಅಧಿಕಾರಿಗಳು. ಭಾರತ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಈ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ನಮ್ಮ ದೇಶದ ಇಬ್ಬರು ದಿಟ್ಟ ಹೆಣ್ಣು ಮಕ್ಕಳು ಪಾಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಹಿಂದೂ ಹಾಗೂ ಮುಸ್ಲಿಂ ಇಬ್ಬರು ಮಹಿಳಾ ಅಧಿಕಾರಿಗಳ ಮೂಲಕವೇ ಜಗತ್ತಿಗೆ ಸಂದೇಶ ರವಾನಿಸಿದ್ದು ನಿಜಕ್ಕೂ ಮೆಚ್ಚುವಂಥದ್ದು. ಇದು ಸದ್ಯದ ಪರಿಸ್ಥಿತಿ ಆದ್ರೆ, ಹೆಣ್ಣಿನ ಸಿಂಧೂರ ಮುಟ್ಟಿದವರು ಅಂದು ಪುರಾಣದಲ್ಲೂ ಕೂಡ ಉಳಿದಿಲ್ಲ, ಇಂದೂ ಕೂಡ ಉಳಿದಿಲ್ಲ. ಇತಿಹಾಸ ಪುಟ ತಿರುವಿ ನೋಡಿದ್ರು ಕೂಡ ಹೆಣ್ಣಿನ ಕಣ್ಣೀರಿನ ಮುಂದೆ ಯಾರೂ ಗೆದ್ದಿಲ್ಲ. ಹೆಣ್ಣಿನ ಶಕ್ತಿಯೇ ಅಂತದ್ದು. ಅದರಲ್ಲೂ ಅವರ ಸೌಭಾಗ್ಯವನ್ನ ಅವರ ಮುಂದೆಯೇ ಕಿತ್ತುಕೊಂಡವರಿಗೆ ಉಳಿಗಾಲ ಖಂಡಿತ ಇಲ್ಲ. ಭಾರತೀಯ ನಾರಿಗೆ ಸಿಂಧೂರ ಅಥವಾ ಕುಂಕುಮ ಕೇವಲ ಹಣೆ ಮೇಲಿಡುವ ಬಣ್ಣವಲ್ಲ, ಅದು ಆಕೆಯ ಶಕ್ತಿ. ಮದುವೆಯ ಸಮಯದಲ್ಲಿ ಇಟ್ಟ ಸಿಂಧೂರ ಕೊನೆವರೆಗೂ ಅವಳೊಂದಿಗೆ ಇರಬೇಕೆಂಬುದು ಪದ್ಧತಿ. ಇದರ ಜೊತೆಗೇನೆ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಶ್ಲೋಕವು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಈ ಶ್ಲೋಕ ಸನಾತನ ಧರ್ಮದ ಕರ್ತವ್ಯದ ಶಕ್ತಿಯನ್ನು ಸಂಕೇತಿಸುತ್ತೆ. ಸಿಂಧೂರ ಅನ್ನೋದು ನಮ್ಮ ಭಾರತೀಯ ಮಹಿಳೆಯರ ಧರ್ಮ. ಈ ಧರ್ಮವನ್ನು ಕೆಣಕಲು ಬಂದ, ಇದೇ ಸಿಂಧೂರವನ್ನು ಅಳಿಸಿ ಹಾಕಲು ಬಂದ ಪಾಕ್ ಭಾರತದ ಶಕ್ತಿಗೆ ಪತರುಗುಟ್ಟಿ ಹೋಗಿದೆ. ಪಾಪಿ ಪಾಕ್ ಭಾರತದ ಪ್ರತೀಕಾರಕ್ಕೆ ತತ್ತರಿಸಿದೆ. ನಮಸ್ಕಾರ.